ನಮಸ್ಕಾರ. ಹೊನ್ನಾವರ ರೋಟರಿ ಕ್ಲಬ್ ಕಳೆದ 59 ವರ್ಷಗಳಿಂದ ಸಮಾಜ ಸೇವಾಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲೂ ಪರಿಸರ ಬಗ್ಗೆ ವಿಶೇಷ ಒಂದು ಕಾಳಜಿಯನ್ನು ವಹಿಸಿಕೊಂಡು ಪ್ರತಿ ವರ್ಷ ವನಮಹೋತ್ಸವ ಅಂತ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ನಾವೊಂದು ಫ್ರೂಟ್ಸ್ ಗಿಡಗಳನ್ನು ಈ ಸ್ಕೂಲಲ್ಲಿ ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್ DCF ಶ್ರೀ ಯೋಗೀಶ್ ಸರ್ ಅವರು ನಿಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರೋಟರಿ ಹಿರಿಕಿರಿಯ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಮೋಘ ಸಹಕಾರವನ್ನು ಕೊಡ್ತಾ ಇರೋದು ಅಶೋಕ್ ಸರ್ ಹಾಗೂ ಇಲ್ಲಿಯ ಎಲ್ಲ ಶಿಕ್ಷಕ ವರ್ಗದವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ SDMCಯ ಅಧ್ಯಕ್ಷರು ಸದಸ್ಯರು ರೋಟರಿ ಕ್ಲಬ್ ಹೊನ್ನಾವರ ಅದರ ಕಾರ್ಯಕಾರಿ ಸದಸ್ಯರೇ ಮತ್ತು ಎಲ್ಲ ಇತರ ಸದಸ್ಯರೇ, ಈ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರುಗಳು, ಬೋಧಕೇತರ ವರ್ಗದವರು, ಮಾಧ್ಯಮದವರು, ಊರಿನ ಗ್ರಾಮಸ್ಥರು, SDMC ಸದಸ್ಯರು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಅಂದರೆ ಕಾಡು ಈ ಥರ ಇದನ್ನು ಬಯೋಡೈವರ್ಸಿಟಿ ಎಲ್ಲನೂ ಪ್ರೊಟೆಕ್ಟ್ ಮಾಡಿದ್ರೆ ಅವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇವೆ. ಸೊ ಯಾವಾಗಲೂ ಅಷ್ಟೇ ಹಾರ್ಮೋನಿಯಸ್ ಆಗಿ ನಾವು ಅದ್ರ ಜೊತೆ ಜೀವನ ಮಾಡಬೇಕು. ಈಗೇನಾಗುತ್ತೆ, ನಮ್ಮಲ್ಲಿ ಎಷ್ಟೊಂದು ಕಡೆ ಏನು ಮಾಡ್ತಾರೆ, ನೀವು ನೋಡಿರ್ಬೋದು, ಎಲ್ಲ ಗುಡ್ಡ ಇರುತ್ತೆ, ಗುಡ್ಡದ ಪಕ್ಕನೇ ಕಟ್ ಮಾಡಿಬಿಡ್ತಾರೆ. ಇಲ್ಲೂ ಹಂಗೆ ಅಂದರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ರೋಡ್ ಮಾಡಲಿಕ್ಕಿರ್ಬೋದು, ಮನೆ ಕಟ್ಟಲಿಕ್ಕಿರ್ಬೋದು, ಹೇಗೆ ಅವೈಜ್ಞಾನಿಕವಾಗಿ ಕಟ್ ಮಾಡೋದ್ರಿಂದ ಏನಾಗ್ತದೆ, ಅದರದ್ದು ಅವಘಡಗಳು ಜಾಸ್ತಿ ಆಗ್ತವೆ. ಸೊ ಏನಾಗುತ್ತೆ, ನಾವು ಎಲ್ಲರೂ ಕೂಡ ಓದ್ತೀವಿ, ವಿದ್ಯಾವಂತರಾಗ್ತೀವಿ, ಬಟ್ ಅಂದರೆ ಮರ ಅನಿವಾರ್ಯ. ಮರ ಇಲ್ಲದೆ ಇದ್ದರೆ, ಗಿಡಗಳಿಲ್ಲದೆ ಇದ್ರೆ ನಾವು ಬದುಕಿರುವಂತದ್ದು ಕಷ್ಟ ಸಾಧ್ಯ. ಹಾಗಾಗಿ ಇವತ್ತು ಮರವನ್ನ ಬೆಳೆಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯನ್ನ ರೋಟರಿ ಪರಿವಾರದವರು ಈ ವನ ಮಹೋತ್ಸವಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೂ ಡಿಸ್ಟ್ರಿಕ್ಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್
DCF ಅವರು ಯೋಗೇಶ್ ಸಿಕೆ ಅವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯ SDMCಯ ಪರವಾಗಿ, ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ರೋಟರಿ ಪರಿವಾರಕ್ಕೆ ಹಾಗೂ ಅರಣ್ಯ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ತಾವು ಇವತ್ತು ಇಲ್ಲಿ ತಂದು ನಡ್ತಾ ಇರುವಂತಹ ಈ ಹಣ್ಣಿನ ಗಿಡಗಳನ್ನ ನಾವು ಬದುಕಿಸಿಕೊಳ್ತೇವೆ ಎನ್ನುವಂತಹ ಗ್ಯಾರಂಟಿಯನ್ನ ಎಲ್ಲ ವಿದ್ಯಾರ್ಥಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ಕೈ ಮೇಲೆತ್ತಿ. ನಾನು ಹೇಳಿದ ಹಾಗೆ ರಿಪೀಟ್ ಮಾಡಿ ಆಕ್ಷನ್ ಮಾಡಬೇಕು. Yes, we will do it. Yes, we will do it. Yes, yes, we will do it, sir. We will do it, sir. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ನಾವು ಮೊನ್ನೆ ದಿವಸ ಅವರಲ್ಲಿ ಹೋಗಿ ಕೇಳ್ಕೊಂಡ್ವಿ ಆಫೀಸಿಗೆ. ಅವರು ತುಂಬ ಖುಷಿಯಿಂದ ನಮ್ಮನ್ನು ಬರಮಾಡಿಕೊಂಡ್ರು ಮತ್ತು ತುಂಬ ಖುಷಿ ಪಟ್ಟರು. ಮತ್ತು ಅವರು ಹೇಳಿದರು, ನಾನು ಮಕ್ಕಳೊಟ್ಟಿಗೆ ಬೆರಿಬೇಕು, ಮಕ್ಕಳೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿ. ಸೊ ಅದು ತುಂಬ ಒಳ್ಳೆಯ ಸಂದರ್ಭ. ಮುಖ್ಯವಾಗಿ ಇವತ್ತು ನಮ್ಮ DCF ಸಾಹೇಬರು ಕೇವಲ ಉದ್ಘಾಟನೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಪರಿಸರದ ಪಾಠವನ್ನು ಮಾಡಿದರು. ತುಂಬ ಅಚ್ಚುಕಟ್ಟಾದ ಪಾಠ ಅದು. ಮಕ್ಕಳೆಲ್ಲ ತುಂಬ ಉತ್ಸಾಹದಿಂದ ಕೇಳಿದರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಮುಖ್ಯ ಅತಿಥಿಗಳನ್ನು ನಾನು ರೋಟರಿ ಕ್ಲಬ್ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. SDMC ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಪರಮೇಶ್ವರ್ ಮೇಸ್ತೆ ಅವರಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ.